ಬಾಗಲಕೋಟೆ ಜಿಲ್ಲೆಗೆ ಅರುಂಧತಿ ಪ್ರಥಮ ಸ್ಥಾನ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಬೇಲೂರು ಗ್ರಾಮದ ಅರುಂಧತಿ ಹನುಮಂತ ಕಬ್ಬರಗಿ ಶ್ರೀ ಅನ್ನದಾನೇಶ್ವರಿ ಪಿಯು ಕಾಲೇಜ್ ಬೇಲೂರಿನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾದಾಮಿ ರೈಲ್ವೆ ಸ್ಟೇಷನ್ ಮುಖ್ಯ ಗುರುಗಳು ಎಂಎ ಕೇಸರಿ ವಯೋನಿವೃತ್ತಿ ಸನ್ಮಾನ ಕಾರ್ಯಕ್ರಮದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಅರುಂಧತಿಗೆ ವಾಲ್ಮೀಕಿ ಸಮಾಜ ಬಾದಾಮಿ ವತಿಯಿಂದ ತಂದೆ ತಾಯಿಗಳ ಸಮ್ಮುಖದಲ್ಲಿ ಗೌರವ ಸನ್ಮಾನ ಮಾಡಿದರು. ತಂದೆ ಹನುಮಂತ ಕಬ್ಬರಗಿ, ತಾಯಿ ಶಿವಲೀಲಾ ಹೆಚ್ ಕಬ್ಬರಗಿ. ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡುತ್ತಿದ್ದು 94% ಮಾಡಿದ ಅರುಂಧತಿ ಕನ್ನಡ 100 ಅಂಕ, ಇಂಗ್ಲಿಷ್ 94 ಅಂಕ, ಇತಿಹಾಸ 96 ಅಂಕ, ಜಿಯೋಗ್ರಫಿ 96 ಅಂಕ, ರಾಜ್ಯಶಾಸ್ತ್ರ 91 ಅಂಕ, ಶಿಕ್ಷಣಶಾಸ್ತ್ರ 100 ಅಂಕ. ವಿದ್ಯಾರ್ಥಿನಿ ಮುಂದೆ ಕೆಎಎಸ್ ಅಥವಾ ಐಎಎಸ್ ಮಾಡುವ ಗುರಿ ಇಟ್ಟುಕೊಂಡಿದ್ದಾಳೆ. ಮಗಳ ಉತ್ತೀರ್ಣ ಕುರಿತು ತಂದೆ ತಾಯಿಗಳು ನಮಗೆ ಖುಷಿ ವಿಚಾರ. ನನ್ನ ಮಗಳು ಮುಂದೆ ಏನು ಓದುತ್ತೇನೆ ಅಂತ ಹೇಳ್ತಾಳೆ, ನಾವು ಅದನ್ನು ಮುಂದೆ ಓದಿಸುತ್ತೇವೆ ಎಂದು ತಿಳಿಸಿದ್ದಾರೆ. ವಯೋನಿವೃತ್ತಿ ಹೊಂದಿದ ಎಂಎ ಕೇಸರಿರವರು ಸಮಾಜದ ಹಿರಿಯರು ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ಇವರ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಂತರ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರು ಕೂಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ. ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853 ಹಾಗೂ ಈ ಆಳ್ಗಲ್ ಗ್ರಾಮದ ಮಾಜಿ ಅಧ್ಯಕ್ಷರಾದಂತಹ ಮಾನಪ್ಪ ಆಟನವರು ಹಾಗೂ ಇನ್ನೋರ್ವ ಆಳ್ಗಲ್ ಗ್ರಾಮದ ಹಿರಿಯರು ಆದಂತಹ ಬಸಪ್ಪ ಹಾಗೂ ಸಮಾಜದ ಸಂಘಟನೆ ಮಾಡುವಲ್ಲಿ ಯಶಸ್ವಿಯಾದಂತಹ ಗೌಡರ್ ಸರ್ ಹಾಗೂ ಇನ್ನೋರ್ವ ಸಮಾಜದಲ್ಲಿ ಹೆಚ್ಚು ಪಡೆಯುವಂತಹ ಮಡಿಕೋಡಿ. ಹೀಗೆ ನಮ್ಮ ವಾಲ್ಮೀಕಿ ಸಮಾಜದ ಕುಮಾರಿಯ ಅರುಂಧತಿಯವರು ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದದ್ದಕ್ಕಾಗಿ ಶ್ರೀ ಎಸ್.ಎನ್. ಗೌಡ ಸಾಹೇಬರು ಆ ಕುಮಾರಿ ಅವರಿಗೆ 5,000 ರೂಪಾಯಿ ಸಹಾಯಧನವನ್ನು ಕೊಡ ಮಾಡಿದ್ದಾರೆ. ಅವರಿಗೆ ಸಮಾಜ ಏನಮ್ಮ ತಮ್ಮ ಹೆಸರು? ಅರುಂಧತಿ ಹನುಮಂತ ಕಬ್ಬರಗಿ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಮ್ಮ? ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜ್ ಬೇಲೂರು. ಯಾವ ವಿಭಾಗ, ಏನು ಕಲಿತಾ ಇದ್ದೀರ? ಕಲಾ ವಿಭಾಗ. ಏನು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ? 600-581 ಅಂದರೆ 96.3. ತಾವು ಇಷ್ಟು ಮಾರ್ಕ್ಸ್ ತೊಗೊತೀನಿ ಅನ್ನೋ ಏನಾದರೂ ಇತ್ತಾ ತಮಗೆ ಆಸೆ? ಇಷ್ಟು ಫಲಿತಾಂಶ ಮಾಡ್ತೀನಿ ಅಂತ? 96 ಮಾಡ್ತೀನಿ. ಇವು ತಮ್ಮ ಶಾಲೆಯ ಶಿಕ್ಷಕರಿಗೆ, ಗುರುಗಳಿಗೆ ಹಾಗೂ ತಮ್ಮ ತರಗತಿಯ ಸಮನಾದ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ನಮ್ಮ ಟೀಚರ್ಸ್ ಎಲ್ಲ ಚಲೋ ಹೇಳ್ಕೊಟ್ಟಾರಿ, ಅದರಿಂದನೇ ಇಷ್ಟು ಪರ್ಸೆಂಟೇಜ್ ಆಗೋಕ್ಕೆ ಕಾರಣ. ಮುಂದಿನ ಓದುವಂಥ ಮಕ್ಕಳಿಗೆ ಏನು ಹೇಳ್ತೀರ? ಚೆನ್ನಾಗಿ ಓದಲಿಕ್ಕೆ. ಸರ್ ತಮ್ಮ ಹೆಸರು? ಹನುಮಂತ ನಿಂಗಪ್ಪ ಕಬ್ಬರಗಿ. ಏನು ಸರ್ ತಮ್ಮ ಮಗಳ? ಸರ್ ಮಗಳು. ಏನು ಹೇಳ್ತೀರ ಸರ್, ಈ ಒಂದು ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ ತಮ್ಮ ಮಗಳು? ಖುಷಿಯಾಗುವಂಥ ಹೆಮ್ಮೆ ನಮ್ಮದು. ಈ ಮಟ್ಟಕ್ಕೆ ಬಂದಾಳಂದ್ರೆ ನಮ್ಮ ಮಗಳು, ಅವರು ಗುರುಗಳಿಗೂ ಅಭಿವಂದನೆಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡರಿಗೂ ಹಾಗೂ ಗಣ್ಯರಿಗೂ ಅಭಿವಂದನೆ. ಏನು ಸರ್ ತಮ್ಮ ಮಗಳು ಇಷ್ಟು ಫಲಿತಾಂಶ ಮಾಡ್ತಾಳೆ ಅನ್ನೋ ಗ್ಯಾರಂಟಿ ಇತ್ತ ತಮಗೆ? ಮಾಡ್ತಾನು ಗ್ಯಾರಂಟಿ ಇತ್ತು. ಹಾಂ, ಯಾಕಂದರೆ ಆಕೆದು ಅಭ್ಯಾಸದ ಮೇಲೆ ಜ್ಞಾನ. ಹಂಗಾಗಿ ಆಕೆ ಕಲಿತಾಳ, ಇದು ಮಾಡ್ತಾಳ ಅನ್ನೋದು ಭಾಳ ಹೆಮ್ಮೆ ಇತ್ತು. ಏನು ಸರ್ ಮುಂದಿನ ಓದಿನ ಬಗ್ಗೆ ಏನು ಓದಿಸ್ತಾರೆ? ಯಾವುದು ಮಾಡ್ತೀನಿ ಅಂತ ಮಾಡಬೇಕು, ನಾವು ಕಲಿಸ್ತೀವಿ. ಎಷ್ಟೋ ಕಷ್ಟ ಬರ್ತದೆ. ಮುಂದೆ ಏನು ಮಾಡ್ಬೇಕಂತ ಮಾಡಿದ್ರಮ್ಮ? IAS ಅಥವಾ KS ಮುಂದೆ ಓದೋದು ಕೂಡ ಮುಂದೆ ವರ್ಷ ಇದೆ IAS ಆಗುವಂಥ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಸಿಗಲಿಲ್ಲ. ಏನಮ್ಮ ತಮ್ಮ ಮಗಳ? ನಮ್ಮ ಮಗಳು. ಏನಮ್ಮ ಒಂದು ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾಳೆ ತಮ್ಮ ಮಗಳು?
ಅದ್ರ ಬಗ್ಗೆ ಏನು ಹೇಳ್ತೀರಮ್ಮ? ಹೆಮ್ಮೆ ಆಗೈತಿ. ಹಾಂ ಎಷ್ಟು ಮಕ್ಕಳಮ್ಮ ತಮಗೆ? ನಮಗೆ 4 ಮಕ್ಕಳು ರೀ, 3 ಹೆಣ್ಮಕ್ಳು ರೀ, ಒಬ್ಬ ಗಂಡು ಮಗ ರೀ. ಹಾಂ, ಅವರು ಓದ್ತಾ ಇದ್ದಾರೆ. ಓದೋಕಿನ ಮದುವೆ ಮಾಡಿಕೊಟ್ಟಿರಿ, ಇನ್ನೊಬ್ಬಕ್ಕೆ ಓದ್ತಾರೆ. ಓಕೆ, ಥ್ಯಾಂಕ್ ಯು. ವಿಶೇಷವಾಗಿ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕಿಯರ ಸಂಘದ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಶ್ರೀ MAKC ಗುರುಗಳವರ ಈ ಒಂದು ಅಭಿನಂದನಾ ನಾನು ತಗೊಂಡಿದ್ದೆ. ಅವರ ಕ್ಷೇತ್ರದಲ್ಲಿ ಅವರ ಹೋರಾಟವನ್ನು ಪ್ರಾರಂಭ ಮಾಡಿ ಆದ್ರೆ ನಾನು KC ಸರ್ ಅವ್ರನ್ನ ಗುಟ್ಟಾಗಿ ಮಾತಾಡ್ತೀನಿ. ಭಾಳ ಹತ್ತಿರದಿಂದ ಅವ್ರನ್ನ ಭಾಳ ಸಲ ಸೇರ್ತಿದ್ದೀನಿ, ಅವ್ರ ಮನೆಗೆ ಕೂಡ ಹೋಗ್ತಿದ್ದೆ ನಾನು. ಅವರಲ್ಲಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ಎಂದೂ ಒಂದೇ ಜಾತಿಗೆ ಅವಶ್ಯಕತೆ ಕೆಲಸ ಮಾಡಿಲ್ಲ ಅಂತ ಹೇಳಕ್ಕೆ. ವಿಶೇಷವಾಗಿ ಅವರ ಇಲಾಖೆಯಲ್ಲಿ ಎಲ್ಲ ಸರ್ವ ಜನರ ಏನು ಶಿಕ್ಷಕರಂತ ಏನು ಹೇಳ್ತೀವಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಕೆಲಸನ ಅವ್ರು ಮಾಡ್ಕೊಂಡು ಬಂದರು. ಹೊಡೆಯುವುದಕ್ಕ ಜಗಳ ಮಾಡೋದಕ್ಕೆ ಇವತ್ತು ಕಲಿಯುವುದಕ್ಕ ಹೊಂದಾಣಿಕೆಯಿಂದ ಜಾಸ್ತಿ ಜೊತೆಗೆ ಸಮಾಜದ ಪರೋಪಕಾರ ಕೆಲಸದಲ್ಲಿ ನಾವು ಜಾಸ್ತಿ ತೊಡಗಿಕೊಂಡಿಲ್ಲ. ಅದನ್ನು ಹೊರತುಪಡಿಸಿ ಈಗೆಲ್ಲ ಬದಲಾವಣೆಗಳ ಹಾದಿಗಳು ಬಹಳ ಬರಾಕತ್ತವ. ಈ ಕಾರ್ಯಕ್ರಮದ ವಿಚಾರದಲ್ಲಿ ಹೇಳ್ಬೇಕಂತಂದ್ರ ಸತತ 30 ವರ್ಷಗಳ ಕಾಲ ಸಂಘಟನೆಯಲ್ಲಿದ್ದು ಮನುಷ್ಯ ಏರ್ಬೋದು ಸಹಜ, ಯಶಸ್ವಿ ಆಗ್ಬೋದು. ಆ ಯಶಸ್ವಿ ಆಗಿಂದ ಅಲ್ಲೇ ನಿಂದಿರ್ಬೇಕಲ್ಲ, ಅದು ಕಷ್ಟ ಸಾಧ್ಯ. ಸುಮಾರು 30 ವರ್ಷಗಳ ಕಾಲ ನಿರಂತರ ಸಂಘಟನೆಯಲ್ಲಿದ್ದು ಶಾಶ್ವತವಾಗಿ ತನ್ನ ಸ್ಥಾನವನ್ನು ಕಾಯ್ದುಕೊಂಡಿರ್ತಕ್ಕಂಥ ಕೀರ್ತಿ ಯಾರಾದ್ರೂ ಸ್ವಲ್ಪ ಗೆದ್ದು ಅದಕ್ಕೆ ಸರಿ ಮಾತು. ಯಾಕಂದ್ರ ಬಹುತೇಕ ಒಂದ್ಸರಿ ಗೆದ್ದಿಂದ ಆ ಕಡಪ ಎಷ್ಟು ಕೆಲಸ ಮಾಡಿದ್ರೆ ಅಷ್ಟೇ ಐತೆ ಅಂತ ಹೇಳಿ ಬಿಟ್ಟು ಬಂದಿಲ್ಲ. 30 ವರ್ಷದಲ್ಲೂ ಕೂಡ ಸಮಾಜದ ಜೊತೆಗೆ ಶಿಕ್ಷಕರ ಸಂಘಟನೆಯಲ್ಲಿ ಕೂಡ ನೀನು ಕೂಡ ನನಗೆ ಗೊತ್ತೈತೆ ಅವ್ರಿಗೆ ನನಗೆ ವೈಯಕ್ತಿಕ ಮುಂದಿನ ಜವಾಬ್ದಾರಿಗಳು ಕೂಡ ಬಹಳ ದೊಡ್ಡದಾದವು ನಮ್ಮದು ನಂಬಿಕೆ ಅವರಿಗೆ. ಅದಕ್ಕೆ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಂತಂದ್ರೆ ಸಮಾಜದ ವತಿಯಿಂದ ನಾನು ಅವ್ರಿಗೆ ವಿನಂತಿ ಮಾಡ್ಕೊತಿದ್ದೀನಿ. ಅದರಂಗನ ನಾವು ಇನ್ನೊಂದಷ್ಟು ವ್ಯಕ್ತಿಗಳನ್ನ ಬೆಳೆಸುವಂತ ಶಕ್ತಿ ಅವರಲ್ಲಿ ಐತೆ. ಅಂತಕ್ಕಂಥ ಮತ್ತು ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಉಪಸ್ಥಿತಿಯಲ್ಲಿ ಇವರು ಬಂದು ರಾಜು ನಾಯ್ಕರು BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಅದರಂತೆ ನಮ್ಮ ನಾಯಕರು ಹಿರಿಯರು, ಇನ್ನೊಬ್ಬ ಸಮಾಜದ ಮುಖಂಡರು, ಹಿರಿಯ ಮಟ್ಟ ಲಕ್ಷ್ಮಣ್ ಪಂಡಿತರು, ಮತ್ತೊಬ್ಬ ಪಾತ್ರಿಯವರು ಮತ್ತು ಯುವ ಪ್ರಧಾನ ಕಾರ್ಯದರ್ಶಿಗಳಾದ ಶಿವ ಮಠವರು, ಇನ್ನೊಬ್ಬ ನಿವೃತ್ತ ಸೈನಿಕ ಕೇಸರಿ ಸರ್ ಅವರು, ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಕೋಣಪ್ಪ ನಾಗಿರೋರೇ ಮತ್ತು ಇವತ್ತಿನ ನನ್ನ ಸಮಾಜದ ಬಂಧುಗಳೇ, ಗುರು ಹಿರಿಯರೇ,
ಈ ಕಾರ್ಯಕ್ರಮದ ಚೇತನ ಆತ್ಮೀಯ ಗುರುಗಳಾಗಿರುವಂಥ ಎಮ್ಮೆ ಕೇಸರಿ ಗುರುಗಳೇ, ಅದೇ ತರನಾಗಿ ನಮ್ಮ ಚಿಕ್ಕಪ್ಪನವರಾಗಿರುವಂಥ ಪರಸಪ್ಪ ನಾಯ್ಕರವರೇ, ಕೋಣಪ್ಪನವರೇ, ನಮ್ಮ ಮಾವನವರಾಗಿರುವಂಥ ಸುರೇಶ್ ಗೌಡ್ರವರೇ, ಅದೇ ಥರ ಆತ್ಮೀಯ ಸಹೋದರ ಲಕ್ಷ್ಮಣ್ ಮರಳಿ ತೋಟದವರೇ, ಅದೇ ಥರನಾಗಿ ನಮ್ಮ ಬಾಲ್ಕೇರವರೇ, ಅದೇ ಥರನಾಗಿ ಆತ್ಮೀಯ ಸಹೋದರ ಶಿವ ಮನ್ನೂರವರೇ, ಇನ್ನೊಬ್ಬ ನನ್ನ ಗುರುಗಳಾಗಿರುವಂಥ ಕೇಸರಿ ಗುರುಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸಮಾಜದ ಗುರು ಹಿರಿಯರೇ, ಹಾಗೂ ಈ ಕಾರ್ಯಕ್ರಮದ ಒಂದು ರೂವಾರಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಿರುವಂಥ ಪೂಜಾರಿ ಹಾಗೂ ಪರಶುರಾಮ್ ಅವರೇ, ಎಲ್ಲ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ